ಆ ಮಕ್ಕಳಿಗೆ ಏನು ಕುಟುಂಬ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಈ ಸಂಸ್ಕೃತಿನೇ ಹೋಗ್ತಾ ಇದೆಯಲ್ಲ, ಈ ಸಂಬಂಧಗಳೇ ಹೋಗ್ತಾ ಇದೆಯಲ್ಲ. ಕೂಡು ಕುಟುಂಬಗಳು ಹೋಗಿ ಇವತ್ತು ನ್ಯೂಕ್ಲಿಯರ್ ಕುಟುಂಬಗಳು ಬಂದಾಗಿದೆ, ವಿಭಜನೆ ಕುಟುಂಬ ಬಂದಾಗಿದೆ. ಇಂಥ ಟೈಮ್ ನಲ್ಲಿ ನೀವು ಈ ರೀತಿಯಾದ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾಳೆ ದಿವಸ ಸಂಬಂಧಗಳೇ ಇಲ್ಲ. ಅವ್ರು ಯಾರು? ಅವ್ರಿಗೆ ತಂದೆ ತಾಯಿ ಯಾರು? ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಯಾರು? ಯಾವುದು ಇಲ್ಲ. ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಇಡೀ ಹಿಂದೂ ಸಂಸ್ಕೃತಿ ಏನಾಗಿದೆಯಲ್ಲ, ಹಿಂದೂ ಸಂಸ್ಕೃತಿ ಇವತ್ತು ನಾಶ ಆಗ್ತಾ ಇದೆ. ಭಾರತೀಯ ಸಂಸ್ಕೃತಿ ಇವತ್ತು ನಾಶ ಆಗ್ತಾ ಇದೆ. ನಮ್ಮ ಹಿಂದೂ ಮದುವೆಗಳು ಇವತ್ತು ಪಾಶ್ಚಿಮಾತ್ಯದ ಕಡೆಗೆ ಹೋಗಿ ಇವತ್ತು ಹಿಂದೂ ಸಂಸ್ಕೃತಿಯನ್ನೇ ಹಾಳು ಮಾಡ್ಕೊಳ್ತಾ ಇದೀವಿ ನಾವು. ಇವತ್ತು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಅನ್ನೋ ಕೂಗು ರಾವಣ ಅವರು ಇದು ಪ್ರಚಾರ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಅವರು ವೈಯಕ್ತಿಕ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಆದ್ರೆ ಇದನ್ನ ಮೀಡಿಯಾಗಳಿಗೆ ತಗೊಂಡ್ಬಂದು ಪ್ರಚಾರ ಕೊಟ್ಟು ಒಂದಷ್ಟು ಜನ ಹೆಣ್ಣು ಮಕ್ಕಳು ನಾವು ಭಾವನಾ ಅವರ ದಾರಿನೇ ನಾವು ತುಳಿದು ಬಿಡ್ತೀವಿ ಅಂತಂದಾಗ ಮುಂದಿನ ವ್ಯವಸ್ಥೆ ಹೇಗಾಗ್ಬೋದು? ಇವತ್ತು ನಮಗೆ ಇದು ಬೇರೆ ಸಂದೇಶ ಕೊಡ್ತಾ ಇದೆ. ಭಾವನಾ ಅವರೇ, ಹೆಣ್ಣು ಮಕ್ಕಳು ಭಾವನಾ ಅವ್ರು ಹೋಗ್ತಾ ಇರೋದು ಸರಿ ಇದೆ, ಒಬ್ಬ ಚಿತ್ರನಟಿ ಹೋಗ್ತಾ ಇರೋದು ಸರಿ ಇದೆ, ಒಬ್ಬ ರಾಜಕಾರಣಿ ಹೋಗ್ತಾ ಇರೋದು ಸರಿ ಇದೆ ಅಂತೇಳಿ ಎಲ್ಲರೂ ಫಾಲೋ ಮಾಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಏನ್ ಸಂಸ್ಕೃತಿ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು, ಭಾರತೀಯ ಸಂಸ್ಕೃತಿ ಉಳಿಬೇಕು. ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಬಳಸ್ಕೊಳ್ತಾ ಇದ್ದೀವಿ. ಇವತ್ತು ಹುಟ್ಟು ಹಬ್ಬ, ಬೇಬಿ ಶವರಿಂದ ಹಿಡಿದು ಏನೋ ಸೀಮಂತ ಕಾರ್ಯದಿಂದ ಹಿಡಿದು ಮತ್ತೆ ಏನೋ ನಾಮಕರಣದಿಂದ ಹಿಡಿದು ಬರ್ತ್ಡೇಯಿಂದ ಹಿಡಿದು ಎಂಗೇಜ್ಮೆಂಟ್ ಇಂದ ಹಿಡಿದು ಮದುವೆಗಳಿಂದ ಹಿಡಿದು ಪ್ರಸ್ತುತ ಶಾಸ್ತ್ರದವರೆಗೂ ಬರೀ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡ್ ಬಿಟ್ಟಿದ್ದೀವಿ. ಚಂದ್ರಮುಖಿ ಪ್ರಾಣಸಖಿಯ ಭಾವನವರು ಸಿಕ್ಕಾಪಟ್ಟೆ ಸುದ್ದಿಲಿದ್ದಾರೆ. ನಾವು ಮದುವೆ ಆಗದೇನೆ ಮಕ್ಕಳನ್ನ ಪಡಿತಾ ಇದ್ದೀನಿ, ಅವಳಿ ಮಕ್ಕಳನ್ನ ಪಡಿತಾ ಇದ್ದೀನಿ ಅಂತೇಳಿ ಸಿಕ್ಕಾಪಟ್ಟೆ ಪ್ರಚಾರ ಆಗ್ತಾ ಇದೆ. ಎಲ್ಲಾ ಮಾಧ್ಯಮಗಳಲ್ಲೂ ಎಲ್ಲಾ ಯೂಟ್ಯೂಬರ್ಗಳು ಸಹ ಇದನ್ನ ಕಂಟೆಂಟ್ ಆಗಿ ಮಾತಾಡ್ತಾ ಇದ್ದಾರೆ. ಖಂಡಿತವಾಗ್ಲು ಭಾವನಾ ಅವರಿಗೆ ವೈಯಕ್ತಿಕವಾಗಿ ಅವರು ಮಕ್ಕಳನ್ನ ಮಾಡ್ಕೊಳ್ಳೋದು, ಅವ್ರ ಮದ್ವೆ ಆಗೋದು ಅವ್ರ ಇಷ್ಟ. ಅದು ಆದರೆ ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಇವತ್ತು ಏನಾಗಿದೆ ಅಂತಂದ್ರೆ, ಇಡೀ ಹಿಂದೂ ಸಂಸ್ಕೃತಿ ಏನಾಗಿದೆಯಲ್ಲ, ಹಿಂದೂ ಸಂಸ್ಕೃತಿ ಇವತ್ತು ನಾಶ ಆಗ್ತಾ ಇದೆ. ಭಾರತೀಯ ಸಂಸ್ಕೃತಿ ಇವತ್ತು ನಾಶ ಆಗ್ತಾ ಇದೆ. ನಮ್ಮ ಹಿಂದೂ ಮದುವೆಗಳು ಇವತ್ತು ಪಾಶ್ಚಿಮಾತ್ಯದ ಕಡೆಗೆ ಹೋಗಿ ಇವತ್ತು ಹಿಂದೂ ಸಂಸ್ಕೃತಿಯನ್ನೇ ಹಾಳು ಮಾಡ್ಕೊಳ್ತಾ ಇದೀವಿ ನಾವು. ಇವತ್ತು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಅನ್ನೋ ಕೂಗು, ರೈತರ ಮಕ್ಕಳಿಗೆ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಅನ್ನೋ ಕೂಗು, ಮದುವೆ ಆದ್ರೂ ಸಹ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಡೈವರ್ಸ್ಗಳ ಕೇಸುಗಳು ಜಾಸ್ತಿ ಆಗ್ತಾ ಇದೆ. ಇದರ ಮಧ್ಯೆ ಭಾವನಾ ಅವರು ಇದು ಪ್ರಚಾರ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಅವರು ವೈಯಕ್ತಿಕ ಜೀವನದಲ್ಲಿ ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಆದ್ರೆ ಇದನ್ನ ಮೀಡಿಯಾಗಳಿಗೆ ತಗೊಂಡ್ಬಂದು ಪ್ರಚಾರ ಕೊಟ್ಟು ಒಂದಷ್ಟು ಜನ ಹೆಣ್ಣು ಮಕ್ಕಳು ನಾವು ಭಾವನಾ ಅವರ ದಾರಿನೇ ನಾವು ತುಳಿದು ಬಿಡ್ತೀವಿ ಅಂತಂದಾಗ ಮುಂದಿನ ವ್ಯವಸ್ಥೆ ಹೇಗಾಗ್ಬೋದು? ಇವತ್ತು ನಮಗೆ ಕಾಮಿಡಿ ಆಗಿ ಕಾಣುತ್ತೆ. ಏನೋ ಭಾವನಾ ಅವ್ರು ಮಾಡಿದ್ರು ಅಂತಾರೆ, ಪರ ವಿರೋಧಗಳು ಬರ್ತಾ ಇದಾವೆ. ಆದ್ರೆ ಭಾವನಾ ಅವರು ಅವರ ವೈಯಕ್ತಿಕ ಜೀವನ ವಿಚಾರದಲ್ಲಿ ಅವರ ವೈಯಕ್ತಿಕ ನಡೆಗಳನ್ನ ಸಾರ್ವಜನಿಕವಾಗಿ ಮಾತನಾಡ್ತಾ ಇರುವಂತದ್ದಿಲ್ಲ. ಇದು ಬಹಳ ಮುಂದಿನ ದಿನಗಳಲ್ಲಿ ಬಹಳ ಅಪಾಯಕಾರಿ ಬೆಳವಣಿಗೆ. ಅವರನ್ನ ಅನುಸರಿಸುವಂತ ಒಂದಷ್ಟು ಜನ ಹೆಣ್ಣು ಮಕ್ಕಳು ಅವರ ದಾರಿಯನ್ನೇ ಹಿಡಿದು ಬಿಟ್ರೆ ಇವತ್ತು ಆಯ್ತು ಇವರು ಯಾವುದೇ ಪುರುಷನ ಸಂಪರ್ಕ ಇಲ್ಲದೆ ವೀರ್ಯವನ್ನ ತಗೊಂಡೇ ಇರ್ತಾರಲ್ಲ, ಯಾರ್ದೋ ಆಗಿರುತ್ತಲ್ಲ, ಅದು ಯಾರೋ ಒಬ್ಬ ವೀರ್ಯ ದಾನ ಮಾಡಿರ್ತಾರಲ್ಲ, ಆ ವೀರ್ಯದ ಮೂಲಕ ತಾನೇ ಮಗು ಹುಡ್ತಾ ಇರೋದು. ಹಾಗಾದ್ರೆ ಯಾರೋ ಒಬ್ಬ ಪುರುಷನ ವೀರ್ಯ ತಾನೇ ಮಾಡ್ತಾ ಇರೋದು ಕೆಲಸ ಅನ್ನೋದನ್ನ ಯಾತಕ್ಕೆ? ಹಾಗಾದ್ರೆ ಪುರುಷನ ಸಂಪರ್ಕ ಇಲ್ಲದೆ ನೀವು ಏನಾದ್ರು ಮಕ್ಕಳು ಮಾಡ್ಕೊಳಕ್ ಆಗುತ್ತಾ? ಇದು ಬೇರೆ ಸಂದೇಶ ಕೊಡ್ತಾ ಇದೆ ಭಾವನಾ ಅವರೇ. ಹೆಣ್ಣು ಮಕ್ಕಳು ಭಾವನಾ ಅವ್ರು ಹೋಗ್ತಾ ಇರೋದು ಸರಿ ಇದೆ, ಒಬ್ಬ ಚಿತ್ರನಟಿ ಹೋಗ್ತಾ ಇರೋದು ಸರಿ ಇದೆ, ಒಬ್ಬ ರಾಜಕಾರಣಿ ಹೋಗ್ತಾ ಇರೋದು ಸರಿ ಇದೆ ಅಂತೇಳಿ ಎಲ್ಲರೂ ಫಾಲೋ ಮಾಡ್ಬಿಟ್ರೆ ಮುಂದಿನ ದಿನಗಳಲ್ಲಿ ಏನ್ ಕತೆ? ಮುಂದಿನ ದಿನಗಳಲ್ಲಿ ಯಾವ್ಯಾವ ಬೆಳವಣಿಗೆಗಳು ನಡೀಬಹುದು? ಇವತ್ತು ನಾವು ಮಾಡಲುಗಳಾಗಿ, ನಾವು ಮಾರ್ಗದರ್ಶಿಗಳಾಗಿ ನಾವು ಯಾವ ಸಂದೇಶವನ್ನ ಕೊಡ್ಬೇಕು ಆ ಸಂದೇಶವನ್ನಷ್ಟೇ ಕೊಡ್ಬೇಕು. ಹೆಣ್ಣು ಮಕ್ಕಳು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆ ಹೆಣ್ಣು ಮಕ್ಕಳಿಗೆ ಮಾರ್ಗದರ್ಶಿಗಳಾಗಿರ್ಬೇಕು. ಸಂಸ್ಕೃತಿ ಉಳಿಬೇಕು, ಹಿಂದೂ ಸಂಸ್ಕೃತಿ ಉಳಿಬೇಕು, ಭಾರತೀಯ ಸಂಸ್ಕೃತಿ ಉಳಿಬೇಕು. ನಾವು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಬಳಸ್ಕೊಳ್ತಾ ಇದ್ದೀವಿ. ಇವತ್ತು ಹುಟ್ಟು ಹಬ್ಬ, ಬೇಬಿ ಶವರಿಂದ ಹಿಡಿದು ಏನೋ ಸೀಮಂತ ಕಾರ್ಯದಿಂದ ಹಿಡಿದು ಮತ್ತೆ ಏನೋ ನಾಮಕರಣದಿಂದ ಹಿಡಿದು ಬರ್ತ್ಡೇಯಿಂದ ಹಿಡಿದು
ಎಂಗೇಜ್ಮೆಂಟ್ ಇಂದ ಹಿಡಿದು ಮದುವೆಗಳಿಂದ ಹಿಡಿದು ಪ್ರಸ್ತುತ ಶಾಸ್ತ್ರದವರೆಗೂ ಬರೀ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನ ಅಳವಡಿಸ್ಕೊಂಡ್ ಬಿಟ್ಟಿದೀವಿ. ಯಾವುದೇ ಹಿಂದೂ ಹೋರಾಟಗಾರರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಆದರೂ ಸಹ ನಾವು ಮಾತನಾಡ್ತೀವಿ, ನಾವು ಹಿಂದೂಗಳು ಒಗ್ಗಟ್ಟಾಗ್ಬೇಕು, ಹಿಂದೂ ಸಂಸ್ಕೃತಿ ಹುಡುಕ್ಬೇಕು ಅಂತ. ಇಂತಹ ಹಿಂದೂ ಸಂಸ್ಕೃತಿ ಹಾಳಾಗ್ತಾ ಇರುವಂತಹ ಸಮಯದಲ್ಲಿ ಭಾವನಾ ಅವರು ಏನು ಮೀಡಿಯಾಗಳು ಕೊಟ್ಟಿರುವಂತಹ ಹೇಳಿಕೆಗಳು ಏನಿದಾವಲ್ಲ, ಅದು ಪ್ರಚಾರ ಆಗ್ತಾ ಇದೆ. ಅದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ನಾವು ಮುಂದಾಲೋಚನೆಯಾಗಿ ಯೋಚನೆ ಮಾಡಿದ್ರೆ, ಹೆಣ್ಣು ಮಕ್ಕಳೆಲ್ಲ ಇದೇ ದಾರಿ ಹಿಡಿದು ಬಿಟ್ರೆ ನಾಳೆ ದಿವಸ ಈ ಪ್ರಕೃತಿ ಕೊಟ್ಟಿದೆಯಲ್ಲ, ಪ್ರಕೃತಿ ಯಾಕೆ ಈ ಹೆಣ್ಣು ಗಂಡನ್ನ ಸೃಷ್ಟಿ ಮಾಡಿದೆ? ಪ್ರಕೃತಿ ಯಾಕೆ ಇಷ್ಟು ವಯಸ್ಸಿಗೆ ಹೆಣ್ಣು ಮಕ್ಕಳು ದೊಡ್ಡವರಾಗ್ಬೇಕು, ಇಷ್ಟು ವಯಸ್ಸಿಗೆ ಗಂಡು ಮಗ ಪ್ರಾಯಕ್ಕೆ ಬರಬೇಕು, ಇಷ್ಟು ವಯಸ್ಸಿಗೆ ಸಂತಾನೋತ್ಪತ್ತಿ ಆಗ್ಬೇಕು, ಇದೇ ರೀತಿ ಲೈಂಗಿಕ ಸುಖ ಪಡಿಬೇಕು, ಎಲ್ಲವನ್ನೂ ಸಹ ಪ್ರಕೃತಿ ಮಾಡಿರ್ಬೇಕಾದ್ರೆ ಪ್ರಕೃತಿಯ ವಿರುದ್ಧವಾಗಿ ಯಾಕೆ ಹೋಗ್ತಾ ಇದ್ದೀರಿ? ಪ್ರಕೃತಿಯ ವಿರುದ್ಧ ಯಾಕೆ ಹೋಗ್ತಾ ಇದ್ದೀರಿ? ಹಾಗಾದ್ರೆ ಪ್ರಕೃತಿ ಮುಟ್ಟಾಳತನ ಕೆಲಸ ಮಾಡ್ತಾ ಇದೆಯಾ? ಪ್ರಕೃತಿ ಮೂರ್ಖತನದ ಸೃಷ್ಟಿಯನ್ನ ಮಾಡಿದ್ಯಾ? ವಿಚಾರ ಮಾಡ್ಬೇಕಲ್ಲ. ಭಾವನಾ ಅವರು ಇದರ ಬಗ್ಗೆ ವಿಚಾರ ಮಾಡ್ಬೇಕಾಗಿತ್ತು. ಈಗ ಏನು ಯೂಟ್ಯೂಬರ್ಸ್ ಒಂದಷ್ಟು ವ್ಯೂಸ್ ಬಂತು, ಚಾನೆಲ್ ಅವ್ರಿಗೆ ಒಂದಷ್ಟು ಕಮರ್ಷಿಯಲ್ ಬಂತು, ಅವ್ರಿಗೊಂದಷ್ಟು TRP ಬಂತು ಅಂತೇಳಿ ಎಲ್ಲರೂ ಇಂಟರ್ವ್ಯೂ ಮಾಡಿ ಹಾಕ್ಬಿಟ್ರಲ್ಲ. ಭಾವನಾ ಅವರು ಅವ್ರ ವೈಯಕ್ತಿಕ ಮಾಡ್ಕೊಂಡು ಅವ್ರ ಮಕ್ಕಳು ಬೇಕು ಮಾಡ್ಕೊಂಡ್ರು, IVF ಮುಖಾಂತರ ಮಾಡ್ಕೊಳ್ತಾರೋ ಮತ್ತೊಂದ್ ಕಡೆ ಮಾಡ್ಕೊಳ್ತಾರೋ, ನಮ್ಗದು ಬೇಡ, ಅದು ವೈಯಕ್ತಿಕ ವಿಚಾರ. ಆದ್ರೆ ಇದನ್ನ ಸಾರ್ವಜನಿಕಗೊಳಿಸಿರೋದು ಎಷ್ಟು ಸರಿ? ಈ ವಿಚಾರವನ್ನ ನಾವು ಮಾತಾಡ್ಬೇಕಾಗುತ್ತಲ್ಲ. ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಮಾತಾಡ್ಬೇಕಾಗುತ್ತಲ್ಲ. ಪ್ಯಾನಲ್ ಡಿಸ್ಕಷನ್ ಮಾಡ್ತಿರಲ್ಲ. ಸಂಸ್ಕೃತಿನೂ ಮುಖ್ಯ ರೀ. ಇಡೀ ವಿಶ್ವದಲ್ಲಿ ಭಾರತೀಯ ಸಂಸ್ಕೃತಿ ಎಷ್ಟು ಉತ್ಕೃಷ್ಟವಾಗಿದೆ. ಹಿಂದೂ ಸಂಸ್ಕೃತಿ ಅಂದರೆ ಇಡೀ ಜಗತ್ತಿನಲ್ಲಿ ಭಾರತ ಒಂದೇ ಹಿಂದೂ ರಾಷ್ಟ್ರ ಆಗಿರುವುದು, ದೊಡ್ಡ ರಾಷ್ಟ್ರ ಆಗಿರುವುದು. ನೇಪಾಳ ಇದೆ, ಸಣ್ಣ ರಾಷ್ಟ್ರ. ಆದ್ರೆ ಹಿಂದೂ ಧರ್ಮದ ಸಂಸ್ಕೃತಿಯನ್ನ ನಾವೇ ಹಾಳು ಮಾಡ್ತಾ ಇದ್ರೆ ನಾಳೆ ಎಲ್ಲಾ ಹೆಣ್ಣು ಮಕ್ಕಳು ಮುಂದಿನ ದಿನಗಳಲ್ಲಿ 10 ವರ್ಷಕ್ಕೋ 20 ವರ್ಷಕ್ಕೋ ನಾವು ಭಾವನಾವನ್ನ ಫಾಲೋ ಮಾಡ್ತೀವಿ, ನಮಗೆ ಮದ್ವೆನೇ ಬೇಡ, ನಾವು ಗಂಡಸರೇ ಬೇಡ, ನಾವು ಮಾಡ್ತೀವಿ ಅಂತಂದ್ರೆ ನಾಳೆ ಮಕ್ಕಳ ಭವಿಷ್ಯ ಏನ್ರಿ? ಮುಂದಿನ ಹುಟ್ಟುವಂತ ಮಕ್ಕಳ ಭವಿಷ್ಯ ಏನು? ನಾಳೆ ಒಬ್ರು ಕಾಪಾಡೋರೊಬ್ರು ಬೇಕಲ್ಲ. ಇವತ್ತು ಒಂದೊಂದು ಮಕ್ಕಳು ಮಾಡ್ಕೊಂಡು ಎರಡನೇ ಮಕ್ಕಳು ಪಡೆಯೋದಕ್ಕೆ ಹಿಂಜರಿತಾ ಇರುವಂತ ಈ ಸಮಯದಲ್ಲಿ ನಮಗೆ ಗಂಡನೂ ಬೇಡ ಅಂದ್ಬಿಟ್ರೆ ನಾಳೆ ದಿವಸ ಯಾವ ರೀತಿ ಭದ್ರತೆ ಇರುತ್ತೆ ಆ ಮಕ್ಕಳಿಗೆ? ಏನು ಕುಟುಂಬ, ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಈ ಸಂಸ್ಕೃತಿನೇ ಹೋಗ್ತಾ ಇದೆಯಲ್ಲ, ಈ ಸಂಬಂಧಗಳೇ ಹೋಗ್ತಾ ಇದೆಯಲ್ಲ. ಕೂಡು ಕುಟುಂಬಗಳು ಹೋಗಿ ಇವತ್ತು ನ್ಯೂಕ್ಲಿಯರ್ ಕುಟುಂಬಗಳು ಬಂದಾಗಿದೆ, ವಿಭಜನೆ ಕುಟುಂಬ ಬಂದಾಗಿದೆ. ಇಂಥ ಟೈಮ್ನಲ್ಲಿ ನೀವು ಈ ರೀತಿಯಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಾಳೆ ದಿವಸ ಸಂಬಂಧಗಳೇ ಇಲ್ಲ. ಅವ್ರು ಯಾರು? ಅವ್ರಿಗೆ ತಂದೆ ತಾಯಿ ಯಾರು? ಅವ್ರ ದೊಡ್ಡಪ್ಪ ಚಿಕ್ಕಪ್ಪ ಯಾರು? ಯಾರು ಇಲ್ಲ. ಅತ್ತೆ ಮಾವ ಯಾರೂ ಇಲ್ಲ. ಇದು ಬಹಳ ಮುಂದಿನ ದಿನಗಳಲ್ಲಿ ಬಹಳ ದೂರಾಲೋಚನೆಯಿಂದ ನಾವು ನೋಡಕ್ ಹೋದ್ರೆ ಬಹಳ ಅಪಾಯಕಾರಿ ಬೆಳವಣಿಗೆ ಅಂತ. ಭಾವನಾ ಅವರು ವಿದ್ಯಾವಂತರು, ಬುದ್ಧಿವಂತರು, ಚೆನ್ನಾಗಿ ಮಾತಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದ್ರೆ ಈ ವಿಚಾರವನ್ನ ಸಾರ್ವಜನಿಕಗೊಳಿಸಬಾರ್ದಾಗಿತ್ತು. ಬಹಳಷ್ಟು ಜನ ಮಾಡ್ಕೊಂಡಿಲ್ಲ ಅಂತಲ್ಲ, ಆದ್ರೆ ಭಾವನಾ ಅವರು ಸಾರ್ವಜನಿಕಗೊಳಿಸಿದಂತೂ ಬಹಳ ತಪ್ಪು, ಅಪಾಯಕಾರಿ ಬೆಳವಣಿಗೆ ಅಂತ ಹೇಳ್ತೀನಿ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.